ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡಾಕ್ಟರ್, ಈಗ ಹೇಗಿದೆ? ಭೈರ ಕಂಡೀಷನ್ ಸರಿ ಇಲ್ಲ. ಅವನ್ ತಲೆಗೆ ಇಂಜುರಿ ಆಗಿದೆ ಅಂತ ಹೇಳಿದ್ವಲ್ಲ, ಈಗ ಸ್ಕ್ಯಾನ್ ಮಾಡಿ ನೋಡಿದಾಗ ಅವನ್ ಬ್ರೈನ್ ಅಲ್ಲಿ ಲೈಟ್ ಆಗಿ ಬ್ಲಡ್ ಕ್ಲಾಟ್ ಆಗಿದೆ ಅಂತ ಗೊತ್ತಾಯ್ತು. ನಾವು ಕೊಟ್ಟಿರೋ ಟ್ರೀಟ್ಮೆಂಟ್ಗೆ ಇಷ್ಟೊತ್ತಿಗೆಲ್ಲ ಅದು ಕರ್ಗಿ ಪ್ರಜ್ಞೆ ಬರ್ಬೇಕಾಗಿತ್ತು, ಬಟ್ ಇನ್ನು ಬಂದಿಲ್ಲ. ಡಾಕ್ಟ್ರೇ, ಏನ್ ಹೇಳ್ತಿದ್ದೀರಾ? ಈಗೇನ್ ಮಾಡೋದು? ಒಂದ್ ಸಣ್ಣ ಸರ್ಜರಿ ಮಾಡ್ಬೇಕಾಗತ್ತೆ. ಅದನ್ ಮಾಡಿದ್ರೆ ಅವನಿಗೆ ಪ್ರಜ್ಞೆ ಬರಬಹುದು. ಏನ್ ಹೇಳ್ತಿದ್ದೀರಾ ಡಾಕ್ಟರ್? ಆಪರೇಷನಾ? ಹೌದು ಧ್ರುವ, ಮೊದ್ಲು ಅವ್ನ ಫ್ಯಾಮಿಲಿಗೆ ಇನ್ಫಾರ್ಮ್ ಮಾಡಿ ಅವ್ರನ್ನ ಇಲ್ಲಿ ಬರೋದಿಕ್ ಹೇಳಿ. ಫ್ಯಾಮಿಲಿನಾ? ಯಾಕೆ ಡಾಕ್ಟರ್? ಆಪರೇಷನ್ ಮಾಡೋದ್ರಿಂದ ನಮ್ಗೆ ಯಾವ್ದು ಅಬ್ಜೆಕ್ಷನ್ ಇಲ್ಲ, ಬಟ್ ಈ ಆಪರೇಷನ್ ಇಂದ ಅವನ್ ಜೀವಕ್ಕೇನಾದ್ರೂ ತೊಂದರೆ ಆದ್ರೆ ನಮ್ ಹಾಸ್ಪಿಟಲ್ ಜವಾಬ್ದಾರಿ ಅಲ್ಲ ಅಂತ ಕನ್ಸೆಂಟ್ ಲೆಟರ್ ಅಲ್ಲಿ ಪೇಷಂಟ್ ಕಡೆಯಿಂದ ಯಾರಾದ್ರೂ ಕ್ಲೋಸ್ ಆಗಿರೋರು ಸೈನ್ ಮಾಡ್ಕೊಡ್ಬೇಕು. ಆಗ್ಲೇ ನಾವು ಆಪರೇಷನ್ ಮಾಡಕ್ ಆಗೋದು. ಅಯ್ಯೋ ಡಾಕ್ಟರ್, ಇವನು ಹುಡುಗಿರ್ ಜೊತೆ ಹೋಗ್ತಾ ಇರ್ತೇನೆ ಅಂತ ಇವನ್ ವೈಫು ಇವನ್ನ ಬಿಟ್ಟು ಹೋಗಿದ್ದಾರೆ. ಇವಾಗ ಅವರು ಎಲ್ಲಿದ್ದಾರೆ, ಯಾವ ಊರಲ್ಲಿದ್ದಾರೆ ಯಾರಿಗೂ ಗೊತ್ತಿಲ್ಲ. ಒಂದ್ ವೇಳೆ ಅವ್ರನ್ನ ಹುಡ್ಕೋದ್ರು ತುಂಬಾ ಬೇಗ ಹುಡ್ಕೋದಕ್ಕಾಗಲ್ಲ. ಅಂಡ್ ಒಂದ್ ವೇಳೆ ಅವ್ರು ಬಂದ್ರು ಅವ್ರು ಇವನ್ನ ಕರ್ಕೊಂಡು ಹೋಗ್ಬಿಡ್ತಾರೆ. ಆಗ ಇವನ್ ಕೈಯಲ್ಲಿ ಸತ್ಯ ಬಾಯ್ ಬಿಡ್ಸೋದಕ್ಕಾಗಲ್ಲ. ಹೀಗಂದ್ರೆ ಹೇಗೆ ಧ್ರುವ? ಆಪರೇಷನ್ ಹೇಗ್ ಮಾಡೋದು? ಡಾಕ್ಟ್ರೇ, ನಮ್ಗೋಸ್ಕರ ಈಗಾಗ್ಲೇ ನೀವು ತುಂಬಾ ಸಹಾಯ ಮಾಡಿದ್ದೀರಾ. ಇದು ಒಂದ್ ಸಹಾಯ ಮಾಡಿ ದಯವಿಟ್ಟು. ಮೊದ್ಲೇ ಇದು ಆಕ್ಸಿಡೆಂಟ್ ಕೇಸು. ನಿಮ್ಗೋಸ್ಕರ ಪೊಲೀಸ್ ಕಂಪ್ಲೇಂಟು ಕೊಡದೆ ನಾನು ಅವನಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀನಿ. ಈಗ ಕನ್ಸೆಂಟ್ ಲೆಟರ್ ಅಲ್ಲಿ ಪೇಷಂಟ್ ಕಡೆಯಿಂದ ಸೈನ್ ಮಾಡಿಸ್ಕೊಳ್ದಲೆ ನಾನೇನಾದ್ರೂ ಆಪರೇಷನ್ ಮಾಡಿದ್ರೆ ಅದು ನಮ್ಮ ಹಾಸ್ಪಿಟಲ್ಗೆ ದೊಡ್ಡ ರಿಸ್ಕ್ ಆಗತ್ತೆ. ಧ್ರುವ ಅವರೇ, ಇರಿ ಮೈನಾ ಅವರೇ, ನಾನು ಮಾತಾಡ್ತೀನಿ. ಡಾಕ್ಟರ್, ಇದು ಮೈನರ್ ಸರ್ಜರಿ ಅಂತ ನೀವೇ ಹೇಳಿದ್ರೆ ಈ ಹಾಸ್ಪಿಟಲಲ್ಲಿರೋ ಎಲ್ಲ ಡಾಕ್ಟರ್ಸು ನಿಮ್ಮ ಮಾತು ಕೇಳ್ತಾರಲ್ವಾ? ದಯವಿಟ್ಟು ಅವ್ರ ಹತ್ರ ಮಾತಾಡಿ ಹೇಗಾದ್ರೂ ಕನ್ವಿನ್ಸ್ ಮಾಡ್ತೀರಾ ಪ್ಲೀಸ್ ಡಾಕ್ಟರ್? ಅವ್ರನ್ನ ಉಳಿಸ್ಕೊಟ್ಬಿಡಿ ಡಾಕ್ಟರ್, ಪ್ಲೀಸ್. ಡಾಕ್ಟರ್, ಇದರಲ್ಲಿ ನೀವು ಬರೀ ಒಂದು ಜೀವನ ಉಳಿಸ್ತಾ ಇಲ್ಲ, ಒಂದು ಹೆಣ್ಣಿನ ಜೀವನನ ಉಳಿಸ್ತಾ ಇದ್ದೀರಾ. ಪ್ಲೀಸ್ ಡಾಕ್ಟರ್, ಏನಾದರೂ ಮಾಡಿ ಹೆಲ್ಪ್ ಮಾಡಿ ಡಾಕ್ಟರ್, ಪ್ಲೀಸ್. ದಯವಿಟ್ಟು ಡಾಕ್ಟ್ರೇ. ಓಕೆ, ಮಾಡ್ತೀನಿ. ಥ್ಯಾಂಕ್ ಯು ಡಾಕ್ಟರ್. ಡಾಕ್ಟರ್, ಸರ್ಜರಿಗೆ ಎಷ್ಟು ಖರ್ಚಾಗಬಹುದು? 3 ಲಕ್ಷ ಆಗತ್ತೆ. ಯಾವಾಗ ಬೇಕಾಗುತ್ತೆ ಡಾಕ್ಟರ್? ಸಂಜೆವರೆಗೂ ಸಮಯ ಇದೆ, ಅಷ್ಟರಲ್ಲಿ ತಗೊಂಡ್ಬಂದ್ಬಿಡಿ. ನಾನು ಮಿಕ್ಕಿದ ಫಾರ್ಮಾಲಿಟೀಸ್ ನೋಡ್ಕೋತೀನಿ. ಓಕೆ ಡಾಕ್ಟರ್, ನಾನು ಹೇಗಾದರೂ ಮಾಡಿ ದುಡ್ಡು ಅರೇಂಜ್ ಮಾಡ್ತೇನೆ. ನೀವು ಹೇಗಾದರೂ ಮಾಡಿ ಪ್ಲೀಸ್ ಭೈರನ ಬದುಕಿಸ್ಕೊಟ್ಬಿಡಿ. ಸಂಜೆ ಒಳಗೆ ಅವನಿಗೆ ಪ್ರಜ್ಞೆ ಬರೋ ಚಾನ್ಸಸ್ ಇದೆ. ಒಂದ್ ವೇಳೆ ಪ್ರಜ್ಞೆ ಬಂದ್ರೆ ಆಪರೇಷನ್ ಮಾಡೋ ಅವಶ್ಯಕತೆ ಇರೋದಿಲ್ಲ, ಇಲ್ಲ ಅಂದ್ರೆ ಮಾಡ್ಬೇಕಾಗತ್ತೆ. ಓಕೆ ಡಾಕ್ಟರ್, ನಾನು ದುಡ್ಡು ತಗೊಂಡು ಬರ್ತೇನೆ. ಓಕೆ, ತಗೊಂಬನ್ನಿ. ಅಯ್ಯೋ ದೇವ್ರೆ, 3 ಲಕ್ಷ! 3 ಲಕ್ಷ! ಧ್ರುವ ಅವರೇ, ಇದ್ದಕ್ಕಿದ್ದಂಗೆ 3 ಲಕ್ಷ ತಗೊಂಡ್ ಬನ್ನಿ ಅಂದ್ರೆ ಎಲ್ಲಿಂದ ತಗೊಂಡ್ ಬರೋದು? ನಾವೇನಾದ್ರೂ ಮಾಡ್ಬೇಕು ಮೈನಾ ಅವರೇ, ನೀವು ಚಿಂತೆ ಮಾಡಬೇಡಿ, ಎಲ್ಲ ಸರಿ ಹೋಗುತ್ತೆ. ನಾನು ಬನ್ನಿ, ನಾವು ನೋಡೋಣ. ಬನ್ನಿ ಬನ್ನಿ ಬನ್ನಿ.